ಗದಗಿನಿಂದ ತಂದಿದ್ದೀವಿ. ಈ ಸ್ಪಾಟ್ಗೆ ಬರೋಕ್ಕೆ ಡಬಲ್ ಗುಂಡಿಗೆ ಬೇಕಂತೆ. ಆ ಗ್ರಾಮದ ಅನ್ನದಾತನ ಗೋಳು ಕೇಳೋರಿಲ್ಲ. ಬರೋಬ್ಬರಿ 10 ವರ್ಷದಿಂದ ರೈತನ ಕಣ್ಣೀರು. ಆ ರೋಡ್ ಯಾವ ಥರ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ರಾಜಕಾರಣಿಗಳು ಹೋದಿಗೆ ಬಂದಲ್ಲೆಲ್ಲ ನಾವು ರೈತರ ಪರ ಅಂತ ಪ್ರತಿಯೊಬ್ಬರು ಹೇಳ್ತಾರೆ, ಪುಂಕ್ತಾನೆ ಇರ್ತಾರೆ. ಆದರೆ ಅವರ ಸಮಸ್ಯೆ ಆಲಿಸೋಕೆ ಮುಂದೆನೇ ಬರಲ್ಲ. ಬರೀ ಮಾತಲ್ಲೇ ಓಟ್ ಹಾಕಿಸ್ಕೊಂಡು ಬರೋದೇ ಆಯಿತು. ಈಗ 5 ವರ್ಷ ಆದಮೇಲೆ ಮತ್ತೆ ಬರ್ತಾರೆ. ಈಗ ಇಲ್ಲಿಯ ರೈತರಿಗೆ ಆ ಸಮಸ್ಯೆಯಿಂದ ಮುಕ್ತಿ ಸಿಗೋದು ಹೇಗೆ? ಆ ರೈತ ಕಂಗಾಲಾಗಿದ್ದಾನೆ. ಹೇಳೋರು ಇಲ್ಲ, ಕೇಳೋರು ಇಲ್ಲ ಅಂತ ಇದ್ದಾಗ ಅವರ ಪರವಾಗಿ ಸೂಪರ್ 3 ಬಂದಿದೆ. ನಾವು ಅವರ ಧ್ವನಿಯಾಗಿದ್ದೀವಿ. ಆ ಸಮಸ್ಯೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಂಬಂಧಪಟ್ಟವರ ಗಮನಕ್ಕೂ ತರ್ತೀವಿ. ಈ ಸ್ಟೋರಿ ನೋಡಿ. ಇದು ರಸ್ತೆಯಲ್ಲ, ಚರಂಡಿ ಚರಂಡಿ. ಕೊಚ್ಚೆ ದಾಟಲು ರೈತನ ಹರಸಾಹಸ. ಎಲ್ಲೆಲ್ಲೂ ಕೊಚ್ಚೆ ಕೊಚ್ಚೆ. ಕೊಚ್ಚೆಯಲ್ಲಿ ಎತ್ತುಗಳು ಮುಂದೆ ಬರಲು ಮಿಸುಕಾಡುತ್ತಿವೆ. ಮೊಣಕಾಲು ಉದ್ದದ ಕೆಸರಲ್ಲಿ ತಗಲಾಕೊಂಡು ಚಕ್ಕಡಿ ಎತ್ತುತ್ತಿರುವ ರೈತರು. ಕೊನೆಗೂ ಜರಕ್ ಹೊಡೆದು ಮುಂದೆ ಸಾಗಿದ ಅನ್ನದಾತ. ಮತ್ತೊಂದು ಕಡೆ ಕಿರಿದಾದ ಜಾಗದಲ್ಲಿ ಹೊಲಕ್ಕೆ ಹೋಗಲು ಪರದಾಡುತ್ತಿರುವ ಟ್ರ್ಯಾಕ್ಟರ್ ಡ್ರೈವರ್. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ. ಇದ್ಯಾವುದೋ ಮಳೆಯಿಂದಾದ ಕೆಸರಲ್ಲ, ಇದು ಚರಂಡಿ ನೀರಿನಿಂದಾದ ಕೊಚ್ಚೆ. ಸತತ 10 ವರ್ಷದಿಂದ ರೈತರು ತಮ್ಮ ಹೊಲಗಳಿಗೆ ಹೋಗಲು ಪರದಾಡುತ್ತಿದ್ದಾರೆ. ಯಾಕಂದ್ರೆ ಗ್ರಾಮದ ಚರಂಡಿ ನೀರನ್ನ ರೈತರು ಹೋಗ್ತಾ ಇರೋ ರಸ್ತೆಗೆ ಬಿಡಲಾಗುತ್ತಿದೆ. ಇದರಿಂದ 3 ಕಿಲೋಮೀಟರ್ ದೂರದವರೆಗೆ ಜಮೀನಿಗೆ ಹೋಗಲು ಆಗ್ತಿಲ್ಲ. ಇನ್ನು ಫಲವತ್ತಾದ 100 ಎಕರೆ ಜಮೀನು ಕೂಡ ಕೊಚ್ಚೆ ನೀರಿನಿಂದ ಮುಳ್ಳಿನ ಗಿಡ ಬೆಳೆದು ಪಾಳು ಬಿದ್ದಿದೆ. ಚರಂಡಿ ನೀರು ಹೋಗಲು ಪರ್ಯಾಯ ವ್ಯವಸ್ಥೆ ಮಾಡಿ ರಸ್ತೆ ಮಾಡಿಕೊಡಿ ಎಂದು ರೈತರು ಮನವಿ ಮಾಡ್ತಿದ್ದಾರೆ. ಅವು ಗ್ರಾಮದಿಂದ ಹಿಡಿದು 3 ಕಿಲೋಮೀಟರ್ ರಸ್ತೆ ಬರ್ತಿದೆ. 1 ಸರ್ವೆ ನಂಬರ್ಲಿಂದ ಹಿಡಿದು 100 ಸರ್ವೆ ನಂಬರ್ ಮಟ್ಟನ ಈ ನೀರು ಹೋಗುತ್ತೆ. ಈ ಹೋಲಿಂದ ಪ್ರತಿಯೊಂದು ತಾಮ್ರಗುಂಡಿ ಮಟ್ಟನ ಹೋಗುತ್ತೆ ಸರ್. ಅಲ್ಲಿ ಮಟ್ಟನ ಅದು ಹಳ್ಳಕ್ಕೆ ಹೋಗುತ್ತೆ. ಆ ಹಳ್ಳಕ್ಕೆ ಹೋಗಿ ನೀರು ಬೀಳಂತ ಮಾಡ್ಬೇಕು. ಅಲ್ಲಿ ಮಟ್ಟನ ದಾರಿ ಮಾಡಿಕೊಡ್ಬೇಕು ನಮ್ಗೆ. ಈ ರಸ್ತೆ ಹಿರೇವಡ್ಡಟ್ಟಿ ಗ್ರಾಮದಿಂದ ತಾಮ್ರಗುಂಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. 3 ಕಿಲೋಮೀಟರ್ ವರೆಗೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾಜಿ ಶಾಸಕ ಕಳಕಪ್ಪ ಬಂಡಿ ಹಾಲಿ ಶಾಸಕ GS ಪಾಟೀಲ್ಗೆ 10 ಬಾರಿ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ವಂತೆ. ಇಲ್ಲಾಂದ್ರೆ ಪ್ರತಿ ವರ್ಷನೂ ಕೂಡ ನಾವು ಸಮಸ್ಯೆ ಆಗತ್ತಾ ಅಂತ ಹೇಳಿ ಪಂಚಾಯತಿಗೆ ಹೋಗೋದು, MLA ಸಾಹೇಬ್ರ ಕಡೆ ಹೋಗೋದು, ಮನವಿ ಕೊಡೋದು ಆಗೈತಿ. ಅದ್ರ ಬಗ್ಗೆ ಯಾವುದು ಕೂಡ ಕ್ರಮ ಆಗ್ತಾ ಇಲ್ಲ. ಹಿಂದೆ GS ಪಾಟೀಲ್ರ ಹೋದ ಪ್ರೇರಣೆ ಬಂದಾಗ ಅವ್ರು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಅದಕ್ಕೂ ಮುಂದೆ ಏನು ಕ್ರಮ ಆಗಲಿಲ್ಲ. ರಾಜ್ಯ ಕೇಂದ್ರ ಸರ್ಕಾರ ರೈತರಿಗಾಗಿ 10 ಯೋಜನೆ ಜಾರಿ ಮಾಡಿದೆ. ಸಂಬಂಧಪಟ್ಟವರು ಯಾವುದಾದ್ರೂ ಯೋಜನೆಯಡಿಯಲ್ಲಿ ರಸ್ತೆ ಮಾಡಬೇಕಿತ್ತು. ಆದರೆ ದಪ್ಪ ಚರ್ಮದ ಅಧಿಕಾರಿಗಳು ಗಡದ್ ನಿದ್ದೆಗೆ ಜಾರಿದ್ದಾರೆ. ನಿಮ್ಮನ್ನ ನಿದ್ದೆಯಿಂದ ಹೇಗೆ ಎಬ್ಬಿಸಬೇಕು ಅಂತ ಸೂಪರ್ 3ಗೆ ಚೆನ್ನಾಗಿ ಗೊತ್ತಿದೆ. ಕೂಡಲೇ ಕೆಲಸ ಕೈಗೆತ್ತಿಕೊಂಡ್ರೆ ಸರಿ, ಇಲ್ಲದಿದ್ರೆ ಸೂಪರ್ ಮಾಂಜಾ ಬೀಳೋದು ಗ್ಯಾರಂಟಿ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಓಕೆ ನೋಡಿ, ಯಾರೊಂದು ರೋಡ್ ಒಂದು ಮಾಡಿಕೊಡಿಯಪ್ಪ ಅದಕ್ಕೆ ಏನು ದೊಡ್ಡ ಕೆಲಸನ ಅದು. ಅದಕ್ಕೆ ಸಂಬಂಧಪಟ್ಟವರ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ. ಬಸವರಾಜ್ ತಳವಾರ್ ಅಲ್ಲಿಯ PDO, ಯರ್ರಿಸ್ವಾಮಿ ತಹಶೀಲ್ದಾರ್, ಭರತ್ ಗದಗ್ CEO, ಗೋವಿಂದ ರೆಡ್ಡಿ ಜಿಲ್ಲಾಧಿಕಾರಿಗಳು, GS ಪಾಟೀಲ್ ಶಾಸಕರು, HK ಪಾಟೀಲ್ ಉಸ್ತುವಾರಿ ಮಂತ್ರಿಗಳು. ಇಲ್ಲೊಂದು ರೋಡ್ ಬೇಕಿರೋದು ಅವರಿಗೆ. ಕಿತ್ತೋದ ರಸ್ತೆಯಲ್ಲಿ ಜಮೀನಿಗೆ ಹೋಗಲು ರೈತರ ಪರದಾಟ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದ ಚರಂಡಿ ನೀರಿನಿಂದ ರಸ್ತೆ ಅಧ್ವಾನ ಆಗಿದೆ. ಜಮೀನು ಪಾಳು ಬಿದ್ದಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ವರ್ಷದಿಂದ ಒಂದು ರೋಡ್ ಮಾಡಿಕೊಡೋದಕ್ಕೆ ಆಗೋದಿಲ್ವೇನ್ರಿ? ನೀವೆಲ್ಲ ಯಾಕೆ ಬೇಕು ನಮಗೆ? ಅಯ್ಯಯ್ಯೋ ಚೆಕ್. ಹಿರೇವಡ್ಡಟ್ಟಿಯಿಂದ ತಾಮ್ರಗುಂಡಿ ಗ್ರಾಮಕ್ಕೆ ಸಂಪರ್ಕಿಸುವಂಥ ರಸ್ತೆ ಈ ಥರ ಇದೆ. ಇಲ್ಲಿ ದರ್ದ ಎಳ್ಕೊಂಡು ಹೋಗ್ಬೇಕು ಇವ್ರನ್ನ. ಊರಿನ ಚರಂಡಿ ನೀರಿಂದ 100 ಎಕರೆ ಭೂಮಿ ಪಾಳು ಬಿದ್ದಿದೆ. ಶಾಸಕರಿಗೆ ಹಲವು ಬಾರಿ ಮನವಿ ಮಾಡಿದ್ರು, ನೋ ಯೂಸ್. GS ಪಾಟೀಲ್ರ ಯಾಕೆ ಹಿಂಗೆ? ಬನ್ನಿ, ನಮ್ಮ ರಿಪೋರ್ಟರ್ ಮಂಜು ಪತ್ತಾರ್ ಇದ್ದಾರೆ. ಮಂಜು ಪತ್ತಾರ್, ಯಾಕೆ ಇದನ್ನು ಒಂದು ಸರಿ ಮಾಡೋಕ್ಕಾಗೋದಿಲ್ವಾ? ಒಂದು ಶ್ರಮದಾನ ಮೂಲಕ ಆದರೂ ಮಾಡ್ಬೋದಿತ್ತಪ್ಪ, ಜನರೆಲ್ಲ ಸೇರಿ. ಯಾಕೆ ಆಗ್ತಾ ಇಲ್ಲ? ಹೌದು ಜಯಪ್ರಕಾಶ್ ಅವರೇ, ಏನಂತಂದ್ರೆ
ಇದು ರಸ್ತೆ ಅಂದ್ರೆ ರೈತರ ಜಮೀನಿಗೆ ಹೋಗುವಂತ ರಸ್ತೆ. ಆದ್ರೆ ಇಡೀ ಗ್ರಾಮದ ನೀರು ಆ ಒಂದು ರಸ್ತೆ ಮುಖಾಂತರ ಹೋಗ್ತಾ ಇರೋದ್ರಿಂದ ರೈತರ ಜಮೀನುಗಳಿಗೆ ಹೋಗ್ಲು ಆಗ್ತಾ ಇಲ್ಲ. ಕಳೆದ 10 ವರ್ಷಗಳ ಹಿಂದೆ ಅಲ್ಲಿ ಫಲವತ್ತಾದ ಜಮೀನಿನಲ್ಲಿ ರೈತರು ಕೃಷಿ ಮಾಡ್ತಾ ಇದ್ರು. ಆದ್ರೆ ಇವಾಗ ಅಷ್ಟು ಜಮೀನು ಪಾಳು ಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿಯ ಸ್ಥಳೀಯ PDO ಆಗಿರ್ಬೋದು, ತಹಶೀಲ್ದಾರ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದ್ರು ಕೂಡ ಯಾರು ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಕೃಷಿ ಕೂಡ ಅಲ್ಲಿ ಮಾಡದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ PDO ಅವರು ನಾವು ಹೋಗಿ ನಂತರ ನಾವು ಇಲ್ಲ ಸರ್ವೆ ಮಾಡ್ತೇವೆ ಮತ್ತು ರಸ್ತೆ ಬಗ್ಗೆ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಈವರೆಗೂ ಕೂಡ ಒಂದು ಕಾಮಗಾರಿ ಆಗ್ತಾ ಇಲ್ಲ. ಅಧಿಕಾರಿಗಳು ಸಾಕಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರ ಗಮನಕ್ಕೆ ಇದು ಒಂದು ರೋಡ್ ಮಾಡಿಕೊಡ್ರಪ್ಪ, ಈ ಯೋಗ್ಯತೆ ಕೂಡ ನಮ್ಮಲ್ಲಿಲ್ವಾ? ಇನ್ನು ಯಾವ್ಯಾವ ಮುಖ್ಯಮಂತ್ರಿಗಳು ಎಲ್ಲ ಬದಲಾವಣೆಯಾಗಿ ಏನಾಗಬೇಕಾಗಿದೆ? ಬಸವರಾಜ್ ತಳವಾರ್, ಯರ್ರಿಸ್ವಾಮಿ, ಗದಗ CO ಭರತ್, ಗೋವಿಂದ ರೆಡ್ಡಿ ಜಿಲ್ಲಾಧಿಕಾರಿಗಳು, GS ಪಾಟೀಲ್ ಶಾಸಕರು ಮತ್ತು HK ಪಾಟೀಲ್ ಉಸ್ತುವಾರಿ ಮಂತ್ರಿಗಳು. ಇವತ್ತಿನ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದರಿಂದ ತಂದಿದ್ದೀವಿ. ಈ ಸ್ಪಾಟ್ಗೆ ಬರೋಕೆ ಡಬಲ್ ಗುಂಡಿಗೆ ಬೇಕಂತೆ. ಆ ಗ್ರಾಮದ ಅನ್ನದಾತನ ಗೋಳು ಕೇಳೋರಿಲ್ಲ. ಬರೋಬ್ಬರಿ 10 ವರ್ಷದಿಂದ ರೈತನ ಕಣ್ಣೀರು. ಆ ರೋಡ್ ಯಾವ ಥರ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ರಾಜಕಾರಣಿಗಳು ಹೋದಿಗೆ ಬಂದಲ್ಲೆಲ್ಲ ನಾವು ರೈತರ ಪರ ಅಂತ ಪ್ರತಿಯೊಬ್ಬರು ಹೇಳ್ತಾರೆ, ಪುಂಕ್ತಾನೆ ಇರ್ತಾರೆ. ಆದರೆ ಅವರ ಸಮಸ್ಯೆ ಆಲಿಸೋಕೆ ಮುಂದೆನೇ ಬರಲ್ಲ. ಬರೀ ಮಾತಲ್ಲೇ ಓಟ್ ಹಾಕಿಸ್ಕೊಂಡು ಬರೋದೇ ಆಯಿತು. ಈಗ 5 ವರ್ಷ ಆದಮೇಲೆ ಮತ್ತೆ ಬರ್ತಾರೆ. ಈಗ ಇಲ್ಲಿಯ ರೈತರಿಗೆ ಆ ಸಮಸ್ಯೆಯಿಂದ ಮುಕ್ತಿ ಸಿಗೋದು ಹೇಗೆ? ಆ ರೈತ ಕಂಗಾಲಾಗಿದ್ದಾನೆ, ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂತ ಇದ್ದಾಗ ಅವರ ಪರವಾಗಿ ಸೂಪರ್ 3 ಬಂದಿದೆ. ನಾವು ಅವರ ಧ್ವನಿಯಾಗಿದ್ದೀವಿ. ಆ ಸಮಸ್ಯೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಸಂಬಂಧಪಟ್ಟವರ ಗಮನಕ್ಕೂ ತರ್ತೀವಿ. ಈ ಸ್ಟೋರಿ ನೋಡಿ. ಇದು ರಸ್ತೆಯಲ್ಲ, ಚರಂಡಿ. ಕೊಚ್ಚೆ ದಾಟಲು ರೈತನ ಹರಸಾಹಸ. ಎಲ್ಲೆಲ್ಲೂ ಕೊಚ್ಚೆಯಲ್ಲಿ ಎತ್ತುಗಳು ಮುಂದೆ ಬರಲು ಮಿಸುಕಾಡುತ್ತಿವೆ. ಮೊಣಕಾಲು ಉದ್ದದ ಕೆಸರಲ್ಲಿ ತಗಲಾಕೊಂಡು ಚಕ್ಕಡಿ ಎತ್ತುತ್ತಿರುವ ರೈತರು. ಕೊನೆಗೂ ಜರಕ್ ಹೊಡೆದು ಮುಂದೆ ಸಾಗಿದ ಅನ್ನದಾತ. ಮತ್ತೊಂದು ಕಡೆ ಕಿರಿದಾದ ಜಾಗದಲ್ಲಿ ಹೊಲಕ್ಕೆ ಹೋಗಲು ಪರದಾಡುತ್ತಿರುವ ಟ್ರ್ಯಾಕ್ಟರ್ ಡ್ರೈವರ್. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ. ಇದ್ಯಾವುದೋ ಮಳೆಯಿಂದಾದ ಕೆಸರಲ್ಲ, ಇದು ಚರಂಡಿ ನೀರಿನಿಂದಾದ ಕೊಚ್ಚೆ. ಸತತ 10 ವರ್ಷದಿಂದ ರೈತರು ತಮ್ಮ ಹೊಲಗಳಿಗೆ ಹೋಗಲು ಪರದಾಡುತ್ತಿದ್ದಾರೆ. ಯಾಕಂದ್ರೆ ಗ್ರಾಮದ ಚರಂಡಿ ನೀರನ್ನ ರೈತರು ಹೋಗ್ತಾ ಇರೋ ರಸ್ತೆಗೆ ಬಿಡಲಾಗುತ್ತಿದೆ. ಇದರಿಂದ 3 ಕಿಲೋಮೀಟರ್ ದೂರದವರೆಗೆ ಜಮೀನಿಗೆ ಹೋಗಲು ಆಗ್ತಿಲ್ಲ. ಇನ್ನು ಫಲವತ್ತಾದ 100 ಎಕರೆ ಜಮೀನು ಕೂಡ ಕೊಚ್ಚೆ ನೀರಿನಿಂದ ಮುಳ್ಳಿನ ಗಿಡ ಬೆಳೆದು ಪಾಳು ಬಿದ್ದಿದೆ. ಚರಂಡಿ ನೀರು ಹೋಗಲು ಪರ್ಯಾಯ ವ್ಯವಸ್ಥೆ ಮಾಡಿ ರಸ್ತೆ ಮಾಡಿಕೊಡಿ ಎಂದು ರೈತರು ಮನವಿ ಮಾಡ್ತಿದ್ದಾರೆ. ಅವು ಗ್ರಾಮದಿಂದ ಹಿಡಿದು 3 ಕಿಲೋಮೀಟರ್ ರಸ್ತೆ ಬರ್ತಿದೆ. 1 ಸರ್ವೆ ನಂಬರ್ಲಿಂದ ಹಿಡಿದು 100 ಸರ್ವೆ ನಂಬರ್ ಮಟ್ಟನ ಈ ನೀರು ಹೋಗುತ್ತೆ. ಈ ಹೋಲಿಂದ ಪ್ರತಿಯೊಂದು ತಾಮ್ರಗುಂಡಿ ಮಟ್ಟನ ಹೋಗುತ್ತೆ ಸರ್. ಅಲ್ಲಿ ಮಟ್ಟನ ಅದು ಹಳ್ಳಕ್ಕೆ ಹೋಗುತ್ತೆ. ಆ ಹಳ್ಳಕ್ಕೆ ಹೋಗಿ ನೀರು ಬೀಳಂತ ಮಾಡ್ಬೇಕು. ಅಲ್ಲಿ ಮಟ್ಟನ ದಾರಿ ಮಾಡಿಕೊಡ್ಬೇಕು ನಮ್ಗೆ. ಈ ರಸ್ತೆ ಹಿರೇವಡ್ಡಟ್ಟಿ ಗ್ರಾಮದಿಂದ ತಾಮ್ರಗುಂಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. 3 ಕಿಲೋಮೀಟರ್ ವರೆಗೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾಜಿ ಶಾಸಕ ಕಳಕಪ್ಪ ಬಂಡಿ ಹಾಲಿ ಶಾಸಕ GS ಪಾಟೀಲ್ಗೆ 10 ಬಾರಿ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ವಂತೆ. ಇಲ್ಲಾಂದ್ರೆ ಪ್ರತಿ ವರ್ಷನೂ ಕೂಡ ನಾವು ಸಮಸ್ಯೆ ಆಗತ್ತಾ ಅಂತ ಹೇಳಿ ಪಂಚಾಯತಿಗೆ ಹೋಗೋದು, MLA ಸಾಹೇಬ್ರ ಕಡೆ ಹೋಗೋದು, ಮನವಿ ಕೊಡೋದು ಆಗೈತಿ. ಅದ್ರ ಬಗ್ಗೆ ಯಾವುದು ಕೂಡ ಕ್ರಮ ಆಗ್ತಾ ಇಲ್ಲ. ಹಿಂದೆ GS ಪಾಟೀಲ್ರ ಹೋದ ಪರಿಣಾಮ ಬಂದಾಗ ಅವ್ರು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಅದಕ್ಕೂ ಮುಂದೆ ಏನು ಕ್ರಮ ಆಗಲಿಲ್ಲ. ರಾಜ್ಯ ಕೇಂದ್ರ ಸರ್ಕಾರ ರೈತರಿಗಾಗಿ 10 ಯೋಜನೆ ಜಾರಿ ಮಾಡಿದೆ. ಸಂಬಂಧಪಟ್ಟವರು ಯಾವುದಾದ್ರೂ ಯೋಜನೆಯಡಿಯಲ್ಲಿ ರಸ್ತೆ ಮಾಡಬೇಕಿತ್ತು. ಆದರೆ ದಪ್ಪ ಚರ್ಮದ ಅಧಿಕಾರಿಗಳು ಗಡದ್ ನಿದ್ದೆಗೆ ಜಾರಿದ್ದಾರೆ. ನಿಮ್ಮನ್ನ ನಿದ್ದೆಯಿಂದ ಹೇಗೆ ಎಬ್ಬಿಸಬೇಕು ಅಂತ ಸೂಪರ್ 3ಗೆ ಚೆನ್ನಾಗಿ ಗೊತ್ತಿದೆ. ಕೂಡಲೇ ಕೆಲಸ ಕೈಗೆತ್ತಿಕೊಂಡ್ರೆ ಸರಿ, ಇಲ್ಲದಿದ್ರೆ ಸೂಪರ್ ಮಾಂಜಾ ಬೀಳೋದು ಗ್ಯಾರಂಟಿ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಓಕೆ ನೋಡಿ, ಯಾರು ಒಂದು ರೋಡ್ ಒಂದು ಮಾಡಿಕೊಡಿಯಪ್ಪ ಅದಕ್ಕೆ ಏನು ದೊಡ್ಡ ಕೆಲಸನ ಅದು. ಅದಕ್ಕೆ ಸಂಬಂಧಪಟ್ಟವರ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ. ಬಸವರಾಜ್ ತಳವಾರ್ ಅಲ್ಲಿಯ PDO, ಯರ್ರಿಸ್ವಾಮಿ ತಹಶೀಲ್ದಾರ್,
ಭರತ್ ಗದಗ್ CEO, ಗೋವಿಂದ ರೆಡ್ಡಿ ಜಿಲ್ಲಾಧಿಕಾರಿಗಳು, JS ಪಟೇಲ್ ಶಾಸಕರು, HK ಪಾಟೀಲ್ ಉಸ್ತುವಾರಿ ಮಂತ್ರಿಗಳು. ಇಲ್ಲೊಂದು ರೋಡ್ ಬೇಕಿರೋದು ಅವರಿಗೆ. ಕಿತ್ತೋದ ರಸ್ತೆಯಲ್ಲಿ ಜಮೀನಿಗೆ ಹೋಗಲು ರೈತರ ಪರದಾಟ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದ ಚರಂಡಿ ನೀರಿನಿಂದ ರಸ್ತೆ ಅಧ್ವಾನ ಆಗಿದೆ. ಜಮೀನು ಪಾಳು ಬಿದ್ದಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ವರ್ಷದಿಂದ ಒಂದು ರೋಡ್ ಮಾಡಿಕೊಡೋದಕ್ಕೆ ಆಗೋದಿಲ್ವೇನ್ರಿ? ನೀವೆಲ್ಲ ಯಾಕೆ ಬೇಕು ನಮಗೆ? ಅಯ್ಯಯ್ಯೋ ಚೆಕ್. ಹಿರೇವಡ್ಡಟ್ಟಿಯಿಂದ ತಾಮ್ರಗುಂಡಿ ಗ್ರಾಮಕ್ಕೆ ಸಂಪರ್ಕಿಸುವಂಥ ರಸ್ತೆ ಈ ಥರ ಇದೆ. ಇಲ್ಲಿ ದರ್ದ ಎಳ್ಕೊಂಡು ಹೋಗ್ಬೇಕು ಇವ್ರನ್ನ. ಊರಿನ ಚರಂಡಿ ನೀರಿನಿಂದ 100 ಎಕರೆ ಭೂಮಿ ಪಾಳು ಬಿದ್ದಿದೆ. ಶಾಸಕರಿಗೆ ಹಲವು ಬಾರಿ ಮನವಿ ಮಾಡಿದ್ರು, ನೋ ಯೂಸ್. JS ಪಾಟೀಲ್ರ ಯಾಕೆ ಹಿಂಗೆ? ಬನ್ನಿ, ನಮ್ಮ ರಿಪೋರ್ಟರ್ ಮಂಜು ಪತ್ತಾರ್ ಇದ್ದಾರೆ. ಮಂಜು ಪತ್ತಾರ್, ಯಾಕೆ ಇದನ್ನು ಒಂದು ಸರಿ ಮಾಡೋಕ್ಕಾಗೋದಿಲ್ವಾ? ಒಂದು ಶ್ರಮದಾನ ಮೂಲಕ ಆದರೂ ಮಾಡ್ಬೋದಿತ್ತಪ್ಪ, ಜನರೆಲ್ಲ ಸೇರಿ. ಯಾಕೆ ಆಗ್ತಾ ಇಲ್ಲ? ಹೌದು ಜಯಪ್ರಕಾಶ್ ಅವರೇ, ಏನಂತಂದ್ರೆ ಇದು ರಸ್ತೆ ಅಂದ್ರೆ ರೈತರ ಜಮೀನಿಗೆ ಹೋಗುವಂತ ರಸ್ತೆ. ಆದ್ರೆ ಇಡೀ ಗ್ರಾಮದ ನೀರು ಆ ಒಂದು ರಸ್ತೆ ಮುಖಾಂತರ ಹೋಗ್ತಾ ಇರೋದ್ರಿಂದ ರೈತರ ಜಮೀನುಗಳಿಗೆ ಹೋಗ್ಲು ಆಗ್ತಾ ಇಲ್ಲ. ಕಳೆದ 10 ವರ್ಷಗಳ ಹಿಂದೆ ಅಲ್ಲಿ ಫಲವತ್ತಾದ ಜಮೀನಿನಲ್ಲಿ ರೈತರು ಕೃಷಿ ಮಾಡ್ತಾ ಇದ್ರು. ಆದ್ರೆ ಇವಾಗ ಅಷ್ಟು ಜಮೀನು ಪಾಳು ಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿಯ ಸ್ಥಳೀಯ PDO ಆಗಿರ್ಬೋದು, ತಹಶೀಲ್ದಾರ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದ್ರು ಕೂಡ ಯಾರು ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಕೃಷಿ ಕೂಡ ಅಲ್ಲಿ ಮಾಡದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ PDO ಅವರು ನಾವು ಹೋಗಿ ನಂತರ ನಾವು ಇಲ್ಲ ಸರ್ವೆ ಮಾಡ್ತೇವೆ ಮತ್ತು ರಸ್ತೆ ಬಗ್ಗೆ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಈವರೆಗೂ ಕೂಡ ಒಂದು ಕಾಮಗಾರಿ ಆಗ್ತಾ ಇಲ್ಲ. ಅಧಿಕಾರಿಗಳು ಸಾಕಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರ ಗಮನಕ್ಕೆ ಇದು ಒಂದು ರೋಡ್ ಮಾಡಿಕೊಡ್ರಪ್ಪ. ಈ ಯೋಗ್ಯತೆ ಕೂಡ ನಮ್ಮಲ್ಲಿಲ್ವಾ? ಇನ್ನು ಯಾವ್ಯಾವ ಮಂತ್ರಿ ಮುಖ್ಯಮಂತ್ರಿಗಳು ಅದೆಲ್ಲ ಬದಲಾವಣೆಯಾಗಿ ಏನಾಗಬೇಕಾಗಿದೆ? ಬಸವರಾಜ್ ತಳವಾರ್, ಯರ್ರಿಸ್ವಾಮಿ, ಗದಗ CEO ಭರತ್, ಗೋವಿಂದ ರೆಡ್ಡಿ ಜಿಲ್ಲಾಧಿಕಾರಿಗಳು, JS ಪಾಟೀಲ್ ಶಾಸಕರು ಮತ್ತು HK ಪಾಟೀಲ್ ಉಸ್ತುವಾರಿ ಮಂತ್ರಿಗಳು. ಇದು ಇವತ್ತಿನ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.